ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ತೊಂಡೆಕಾಯಿ ಗ್ರೇವಿ ಕರ್ರಿ. ಈ ಕರ್ರಿ ಅಂತೂ ಚಪಾತಿಗೆ, ಅನ್ನಕ್ಕೆ, ಪರೋಟಾಗಾಗಿರ್ಬೋದು, ದೋಸೆಗಾಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ. ಫುಲ್ಕ ಕೂಡ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಫುಲ್ಕ ತುಂಬ ತೆಳುವಾಗಿರುತ್ತೆ ಅಲ್ವಾ, ಹಂಗಾಗಿ ಅದಕ್ಕಾದರೆ ಇನ್ನೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಈ ರೆಸಿಪಿ ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರೆಸಿಪಿ ನೋಡೋಣ. ನಾನು ಇದಕ್ಕೋಸ್ಕರ ಒಂದು ದೊಡ್ಡ ಕಡಾಯಿ ತೊಗೊಂಡ್ಬಿಟ್ಟು ಆ ಕಡಾಯಿಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಇದಕ್ಕೆ ಸ್ವಲ್ಪ ಹೀಟ್ ಆದ ನಂತರ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಬೇಕಾಗುತ್ತೆ. ಒಗ್ಗರಣೆ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಅನ್ನೋದು ಕಾಮನ್ ಅಲ್ವಾ. ಈಗ ನೋಡಿ, ಇವು ಒಂದು ಸ್ವಲ್ಪ ಚಟಪಟ ಅಂತ ಅನ್ನಬೇಕು. ಫ್ರೈ ಆದ ನಂತರ ಇದರಲ್ಲಿ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ, 2-3 ಈರುಳ್ಳಿ, ಚಿಕ್ಕ ಈರುಳ್ಳಿ ಆದರೆ ನಾವು ಒಂದು 4 ಹಾಕ್ಕೊಬೇಕು. ದಪ್ಪ ಈರುಳ್ಳಿ ಸೈಜ್ ಆದರೆ ಒಂದು 3 ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಅವು ಹಾಕ್ಕೊಂಡ ನಂತರ ನಾವು ಸ್ವಲ್ಪ ಈರುಳ್ಳಿ ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ, ಇನ್ನೂ ಜಾಸ್ತಿ ಹಾಕ್ಕೊಬಾರ್ದು. ಅದಾದ ನಂತರ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡ ನಂತರ ಲೈಟಾಗಿ ನಾವು ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೆ ಗ್ರೇವಿ ಥಿಕ್ನೆಸ್ಸಿಗೋಸ್ಕರ ನಾನು ನೋಡಿ ಡ್ರೈ ಫ್ರೂಟ್ಸ್ ಪೌಡರ್ ತಗೊಂಡಿದ್ದೀನಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಮೊಸರು, ನೋಡಿ ನಮಗೆಷ್ಟು ಗ್ರೇವಿ ಥಿಕ್ನೆಸ್ ಬೇಕಾಗುತ್ತೋ ಅಷ್ಟನ್ನು, ಅಂದರೆ ನಾನು ಒಂದು 6 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಮೊಸರು ಹಾಕ್ಕೊಂಡ ನಂತರ ನಾವು ಈ ಥರ ನೀಟಾಗಿ ಕಲಿಸ್ಕೊಬೇಕು ಇದನ್ನು ಗ್ರೇವಿ ಥಿಕ್ನೆಸ್ಸಿಗೋಸ್ಕರ. ಈಗ ಅದನ್ನು ಸೈಡಿಗೆ ಸ್ವಲ್ಪ ಮ್ಯಾರಿನೇಟ್ ಆಗೋವರೆಗೂ ಕೂಡ ಅದನ್ನು ಸೈಡಿಗೆ ಎತ್ತಿಟ್ಕೊಬೇಕು. ಇನ್ನೊಂದು ಸೈಡು ನೋಡಿ, ಒಗ್ಗರಣೆಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋದ ನಂತರ 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಆ 2 ಟೊಮೊಟೊನ್ನು ಕೂಡ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಅವು ಕೂಡ ಲೈಟಾಗಿ ಫ್ರೈ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಅದು ಕೂಡ ಫ್ರೈ ಆಗಬೇಕು. ನಾವು ಏನೇ ಹಾಕಿದರೂ ಕೂಡ ಅಟ್ಲೀಸ್ಟ್ ಒಂದು 10 ಸೆಕೆಂಡ್ ಆದರೂ ಕೂಡ ಅದನ್ನು ಸ್ವಲ್ಪ ಈ ಥರ ಕುದಿಯೋದಕ್ಕೆ ಬಿಡಬೇಕು. ಈಗ ನೋಡಿ, ಅದನ್ನು ಸ್ವಲ್ಪ ಲೈಟಾಗಿ ನಾವು ಫ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ನಾನು ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಟೊಮೊಟೊ ನೀಟಾಗಿ ಕುದ್ಬಿಟ್ಟಿರುತ್ತೆ. ಈಗ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 1/4 kg ತೊಂಡೆಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡಿ, ತೊಂಡೆಕಾಯಿನ ನೀವು ಯಾವ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಕೊಬೋದು, ಉದ್ದ ಆದರೂ ಕಟ್ ಮಾಡ್ಕೊಬೋದು. ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ, ನೋಡಿದ್ರಿ ಅಲ್ವಾ. ಆ ತೊಂಡೆಕಾಯಿನೂ ಕೂಡ ಹಾಕ್ಕೊಂಬಿಟ್ಟು ಅದು ಕೂಡ ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ. ಹಾಗೆಯೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕೂಡ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದು ಸ್ಮೆಲ್ಲೆಲ್ಲ ಕೂಡ ಹಸಿ ಬರೋ ಸ್ಮೆಲ್ಲೆಲ್ಲ ಕೂಡ ಹೋಗುತ್ತೆ. ನೋಡಿದ್ರಿ ಅಲ್ವಾ, ಈ ಥರ ಕುದಿಬೇಕು. ಈ ಥರ ಕುದ ನಂತರ ನಾವು ಮೊದಲೇ ಪೇಸ್ಟನ್ನು ಎತ್ತಿಟ್ಕೊಂಡಿದ್ವಿ ಅಲ್ವಾ, ಮೊಸರು ಮತ್ತು ಡ್ರೈ ಫ್ರೂಟ್ಸ್ ಪೌಡರು. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಪೌಡರ್ ಇಲ್ಲ ಅಂತಂದರೆ ಕಡಲೆ ಬೀಜ ಪುಡಿ ಆದರೂ ಹಾಕ್ಕೊಬೋದು, ಅಥವಾ ಕೊಬ್ಬರಿ ಪುಡಿ ಆದರೂ ಹಾಕ್ಕೊಬೋದು. ನೋಡಿದ್ರಿ ಅಲ್ವಾ, ನಾನು ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಕೊಂಡಿದ್ದೀನಿ, ಮೊಸರು ಕೂಡ. ಅದಾದ ನಂತರ ನಾನು 1-2 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಥಿಕ್ನೆಸ್ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ಅನ್ನಕ್ಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚಪಾತಿ ಅಥವಾ ದೋಸೆಗಾದರೆ ಸ್ವಲ್ಪ ಗಟ್ಟಿಯಾಗಿರೋ ಥರ ನೋಡ್ಕೊಳ್ಳಿ. ಅದಾದ ನಂತರ ನಾನು ಇದರಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೊಂದು ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಕೂಡ ಅಷ್ಟೇ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಮೊದಲೇ ಮನೇಲಿ ಬಳಸ್ತಕ್ಕಂಥ ಖಾರದ ಪುಡಿನ ಕಲಿಸ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ ಪೌಡರಲ್ಲಿ. ಈಗ ರೆಡ್ ಚಿಲ್ಲಿ ಪೌಡರ್ನ ಕಲರಿಗೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ದಾದ ನಂತರ ನಾವು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ಮುಗೀತು. ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಕುದ್ದಿದೆ. ಪರ್ಫೆಕ್ಟಾಗಿ ತೊಂಡೆಕಾಯಿ ಗ್ರೇವಿ ಕರಿ ರೆಡಿಯಾಗಿದೆ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ ಈ ರೆಸಿಪಿನ ಮನೆಯಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ, ಇಷ್ಟಪಟ್ಟು ಕೂಡ ತಿಂತೀರಾ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ನಾನು ಯಾವುದೇ ಹೊಸ ರೆಸಿಪೀಸ್ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ತಪ್ಪದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ.